ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಪಾಠಕ್ಕೆ ಸ್ವಾಗತ. 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿಗಳು ಘಟಕದ 6ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ, ಈಗಾಗಲೇ ನಾವು 5 ವಿಡಿಯೋಗಳಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಬಹಳಷ್ಟು ವಿಚಾರಗಳನ್ನ ಸಮಸ್ಯೆಗಳನ್ನ ಬಿಡಿಸಿದ್ದೇವೆ. ಈಗ ಮೊದಲನೇ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನ ಕಂಡುಹಿಡಿಯುವಂಥದ್ದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಲೆಕ್ಕ ಇದೆ, 21 ಪದಗಳನ್ನ ಹೊಂದಿರುವಂತಹ ಒಂದು ಸಮಾಂತರ ಶ್ರೇಣಿಯ ಮೊದಲ ಹಾಗೂ ಕಡೆಯ ಪದಗಳು, ಇಲ್ಲಿ ಮೊದಲನೇ ಪದ ಮತ್ತು ಕಡೆಯ ಪದ ಕ್ರಮವಾಗಿ 4 ಮತ್ತು 64 ಆಗಿದೆ. ಆದ್ರೆ ಶ್ರೇಣಿಯ ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾನೆ. ಇಲ್ಲಿ ಶ್ರೇಣಿಯಲ್ಲಿ 21 ಪದಗಳಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಪದ 4 ಇದೆ ಮತ್ತು ಕೊನೆಯ ಪದ 64 ಇದೆ. ಆದ್ರೆ ಈಗ ನಾವೇನ್ ಕಂಡುಹಿಡ್ಕೊಳ್ಬೇಕು ಅಂದ್ರೆ, ಮೊದಲನೆಯ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸಮಾಂತರ ಶ್ರೇಣಿಗಳ ಪದಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರವನ್ನ ಬಳಸ್ಕೊಂಡು ನಾವು 21 ಪದಗಳ ಮೊತ್ತವನ್ನ ಕಂಡುಹಿಡಿಬೇಕಾಗತ್ತೆ. ಕಂಡುಹಿಡಿಯೋಣ ಬನ್ನಿ ವಿದ್ಯಾರ್ಥಿಗಳೇ. ಪರಿಹಾರವನ್ನ ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ಮೊದಲನೇ ಪದ 4, ಶ್ರೇಣಿಯಲ್ಲಿ 21 ಪದಗಳಿರೋದ್ರಿಂದ n = 21 ಅಂತ ಬರ್ಕೊಳ್ಳೋಣ. ಅದಾದ್ಮೇಲೆ ಕಡೆಯ ಪದ ಅಂದ್ರೆ 21ನೆಯ ಪದ ಎಷ್ಟಪ್ಪ ಅಂದ್ರೆ an, ಅದು 64. 21ನೇ ಪದ ಅದು 64 ಆಗತ್ತೆ. ಮೊದಲನೇ ಪದ ಮತ್ತು ಕಡೆಯ ಪದ ಕೊಟ್ಟಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವಂತಹ ಸೂತ್ರ ನಮಗೆ ಗೊತ್ತಿದೆ. ಯಾವುದದು? Sn = n/2 × a + an. ಈ ಒಂದು ಸೂತ್ರವನ್ನ ಬಳಸ್ಕೊಳ್ಳಿ. ಇಲ್ಲಿ a ಅಂದ್ರೆ 4, an ಅಂದ್ರೆ 64, n ಅಂದ್ರೆ 21. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸುಲಭೀಕರಿಸಿದ್ರೆ ಈ ಒಂದು ಪದಗಳ ಮೊತ್ತವನ್ನ ನಾವು ಕಂಡುಹಿಡಿಯಬಹುದು ಮತ್ತು ಈ ಲೆಕ್ಕವನ್ನ ಸುಲಭವಾಗಿ ಬಿಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಸೂತ್ರವನ್ನ ಮತ್ತೊಮ್ಮೆ ಬರ್ಕೊಂಡಿದ್ದೇನೆ. n ಅಂದ್ರೆ 21 ಹಾಗೆ ಹೇಳಿದೆ. ಇಲ್ಲೂ ಅಷ್ಟೇ ಎಸ್ ಬರ್ದಿದ್ವಿ. n ಅಂದ್ರೆ 21, ಇಲ್ಲೂ n ಅಂದ್ರೆ 21/2 ಹಾಗೆ ಇಲ್ಲಿ a ಅಂದ್ರೆ 4 + 64. ಫಸ್ಟ್ ಇವೆರಡನ್ನ ಕೂಡ್ಕೊಳ್ಳೋಣ. 64 + 4 ಕೂಡ್ಕೊಂಡಾಗ ಎಷ್ಟು ಬರುತ್ತೆ? 68 ಬರುತ್ತೆ. ಈಗ ಇದನ್ನ 2ರಿಂದ ಭಾಗಿಸೋಣ. 2 × 1 = 2, 2 × 3 = 2 × 4 ಅಂದ್ರೆ 2 × 34 ನೋಡಿ. 2 × 1 = 2, 2 × 34 ಎಷ್ಟಾಗುತ್ತೆ? 68 ಆಗತ್ತೆ. ಈಗ ಅಲ್ಲಿ ಬಂದಿರ್ತಕ್ಕಂಥದ್ದೇನು? S21 ಅಂದ್ರೆ S21 = 21 × 34. ಈಗ ಇದನ್ನ ಗುಣಿಸ್ಕೊಳ್ಬೇಕು. ಗುಣಿಸಿದಾಗ ಎಷ್ಟು ಉತ್ತರ ಬರುತ್ತೆ? 714. ಅಂದ್ರೆ ಸಮಾಂತರ ಶ್ರೇಣಿಯ 21 ಪದಗಳ ಮೊತ್ತ ಅಂದ್ರೆ ಮೊದಲನೇ ಪದ 4, ಕೊನೆಯ ಪದ 64 ಮತ್ತು ಆ ಸಮಾಂತರ ಶ್ರೇಣಿಯಲ್ಲಿ 21 ಪದಗಳಿದಾವೆ. ಆ 21 ಪದಗಳ ಮೊತ್ತ ಎಷ್ಟಪ್ಪ ಅಂದ್ರೆ 714 ಆಗತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಎಷ್ಟೊಂದು ಸುಲಭವಾಗಿ ನಾವು ಇದನ್ನ ಬಿಡಿಸಿದ್ವಿ ಅಂತ. ಈಗ ನಿಮಗೊಂದು ಲೆಕ್ಕ ಕೊಡ್ತಾ ಇದ್ದೀನಿ, ನೀವು ಸಹ ಅದನ್ನ ಪ್ರಯತ್ನಿಸಿ. ಯಾವುದಾ ಲೆಕ್ಕ? 30 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಹಾಗೂ ಕಡೆಯ ಪದಗಳು ಕ್ರಮವಾಗಿ 5 ಮತ್ತು 150 ಆದರೆ ಶ್ರೇಣಿಯ ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಕಂಡುಹಿಡಿತಾರಲ್ಲ ವಿದ್ಯಾರ್ಥಿಗಳೇ? ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ.